ಅಗೇನ್ ವೆಲ್ಕಮ್. ನಾನಿಲ್ಲಿ ಇಂಡಿಯನ್ ಹಾಸ್ಪಿಟಲ್ फ़ोन की वो ना दिखा दीजिए, वो ना दिखा ಕಾಕ್ ಥರ ಬರುತ್ತೆ ಇದು ನೋಡಿ, ಕಾಲಿಗೆ ಆ ಥರ ಬರುತ್ತೆ. बोलो ಪಕ್ಕಂತ ಇದೆ. क्या बोल रहा हूँ उसको ಯಾರತ್ರ ಫೋನಲ್ಲಿ ಮಾತಾಡ್ತಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಬಿಡು. ಅಪ್ಪ ಬಂದ ಕೇಳಿಸಿ. ಒರಿಜಿನಲ್ ಇದು ಬರ್ತಲ್ಲ, ಗೋರಂಟಿ ಗಿಡ, ಅದ್ರದ್ದೇ ತೆಗೆದು ರುಬ್ಬಿಟ್ಟು ಕಲರ್ ಬರಬೇಕು ಅಂದರೆ ಏನಾದ್ರು ಹಾಕ್ತಾರೆ, ಕರ್ಪೂರ ಏನಂತಾರೋ ಗೊತ್ತಿಲ್ಲ. ಕೆಲವು ಚೆನ್ನಾಗಿದ್ರೆ ಕ್ವಾಲಿಟಿ ಇದು ಗೋರಂಟಿ ಸೊಪ್ಪು, ಅದನ್ನು ನುಣ್ಣಗೆ ರುಬ್ಬಿಡ್ತಾರೆ ಒಳಕಲ್ಲಲ್ಲಿ. ಗಿಡ ಚೆನ್ನಾಗಿದ್ರೆ ಬೇಡ ಬಿಡು, ಅಪ್ಪ ಗೊತ್ತಿಲ್ಲ ಅಂತೇಳಿ. ಸುಮ್ಮನೆ ಬೇಡ, ಅಪ್ಪ ಬರುತ್ತೆ. ನವಿಲ್ ಗಿಡ ಇದು. ಅವ್ರಿಗೆ ರೂಢಿ ಇರುತ್ತೆ, ಗಂಡು ಮಕ್ಳಿಗೆಲ್ಲ ಚೆನ್ನಾಗಿ ಆಗ್ತದೆ, ಗಂಡು ಮಕ್ಕಳೇ ಆಗ್ತಾ ಇರೋದು. ಗಮ್ ಅಂತ ಇದೆ ಅಲ್ಲ, ನಿಮಗೆಲ್ಲ ಯಾಕಂದರೆ ಕೋನ್ ಅಂದರೆ ಇಷ್ಟ ಕಮೆಂಟ್ ಮಾಡಿ. ಇವರೇ ರೆಡಿ ಮಾಡ್ಕೊಂಡಿರೋದಂತೆ, ಯಾಕಂದರೆ ಆ ಕೋನ್ ಮೇಲೆ ರಬ್ಬರ್ ಬ್ಯಾಂಡ್ ಹಾಕಿರೋದು ನೋಡೇ ಗೊತ್ತಾಗುತ್ತೆ. ಅವ್ರು ಯಾರ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬ್ಯುಸಿ ಇದ್ದಾರೆ. ಇದು ಮಾಗಡಿ ರೋಡ್ ಈ ಥರ ಇದೆ. ಈ ಥರ ಚೇರ್ ಹಾಕಿರ್ತಾರೆ. ಯಾರಿಗೆ ಕೋನ್ ಅಂದರೆ ಇಷ್ಟ, ವರ್ಷಕ್ಕೊಂದ್ಸಲ 2 ಸಲ ಹಾಕೊಂಡ್ರೆ ಏನಾಗಲ್ಲ, ತುಂಬ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ. ಬಟ್ ಇವರೇ ಸ್ವಲ್ಪ ಮಾಡಿದಾರಂತೆ ಕೋನ್, ಇದು ಕೆಮಿಕಲ್ ಅಂತ ಇದ್ದಾರೆ. ತುಂಬ ಕೂಲಿದೆ, ಮುಟ್ಟಬಾರ್ದಮ್ಮ. ಎರಡು ಅವರ್ ಸಾಕಂತೆ, ತುಂಬ ಕಲರ್ ಬರ್ತಂತೆ. ಇದನ್ನು ನೀರು ಹಾಕಿ ತೊಳೆಯೋಂಗಿಲ್ಲ, ಹಂಗೆ ಉದುರಿಸ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಪುಡಿ ಉದುರಿಸ್ಬೋದು. ನಾನು ಹೇಳಿದ್ನಲ್ಲ ಅದೇನೇ ಆಗ್ತಾ ಇರೋದು. ಇದು ನೀವೇ ಮಾಡೋದಾ ಕೋನ್ ನೀವೇ ಮಾಡೋದಾ? ಏನೇನು ಹಾಕ್ತೀರಾ? नहीं आता जी, हिंदी आता मेरे को. ಪ್ರಾಡಕ್ಟ್ ಕೋನ್ಗೆ ಏನೇನು ಹಾಕ್ತೀರಾ? ಕೋನ್ ನೀವೇ ಮಾಡೋದಾ? न्यू रेडी करके कौन हिंदी में बताओ. हिंदी में बताएं. ಹೇಳ ಹೆಂಗ್ ಮಾಡೋದು? इसको खुद हम बनाते हैं. कोलम. हाँ वो
ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಹೇಳ್ತಾ ಇದೆ ನೀರಲ್ಲಿ ತೊಳಿಬಾರ್ದು, ಕೊಬ್ಬರಿ ಎಣ್ಣೆಯಲ್ಲಿ ಇದು ಫುಲ್ಲು ಡ್ರೈ ಆದಮೇಲೆ ಉದುರಿಸ್ಬೇಕು. ಆಮೇಲೆ ಬೇಕಾದ್ರೆ इसको ये सूखने के बाद में इसको निकाल के कोकोनट ऑयल लगाओ. ಹಾಂ पानी नहीं लगाना 2 घंटे तक. ಹಾಂ. ठीक है ना. ಕೋನ್ ನೀವೇ ಮಾಡಿರೋದ ಪ್ರಾಡಕ್ಟು? ಕೋನ್ कौन ಹಾಂ. इसको खुद हम रेडी बनाते हैं. ಏನೇನು ಹಾಕಿದ್ದೀರಾ ಪ್ರಾಡಕ್ಟು? क्या ಪ್ರಾಡಕ್ಟ್? उसमें कुछ नहीं है, पाउडर आता है और थोड़ा और लौंग का तेल आता है. ಲವಂಗ ತೈಲ. ಓಕೆ 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 ಓಕೆ. ಪೌಡ್ರ್ ಸಿಗುತ್ತಂತೆ, ಲವಂಗದ ಎಣ್ಣೆ ಹಾಕಿ ಮಾಡಿದರೆ ಹಾಗಾಗಿ ಡಾರ್ಕ್ ಬರುತ್ತೆ ಬೇಗ ಅಂತ. ಫುಲ್ ರೆಡ್ ಬರುತ್ತೆ. ಆಮೇಲೆ ನಾನು ಯಾವುದಾದ್ರು ಶಾರ್ಟ್ ವೀಡಿಯೋಸಲ್ಲಿ ನಿಮಗೆ ಹಾಕ್ತೀನಿ. ಹಾಗೆ ಇದು ನೀರಲ್ಲಿ ತೊಳಿಬಾರ್ದಂತೆ, ಹಾಗೆ ಉದುರಿಸ್ಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಕೋಬೇಕಂತೆ. ಬೇಕಾದರೆ ನೀವು ಒಂದು 10 ನಿಮಿಷ ಆದಮೇಲೆ ಇದೆಲ್ಲ ಉದುರಿಸಿದ್ಮೇಲೆ ಗ್ಯಾಸ್ ಸ್ಟವ್ ಹಚ್ಕೊಂಡು ತವಾ ಅಥವಾ ಹೆಂಚಿಟ್ಟು ಆದಮೇಲೆ ಲವಂಗ ಹಾಕಿ ಸ್ವಲ್ಪ ನಿಮ್ಗೆ ತಡೆಯೋಷ್ಟು ಹಬೆ ಕೊಟ್ಕೊಂಡ್ರು ಇನ್ನೂ ಕಲರ್ ಬರುತ್ತೆ. मस्त आराम से बैठ के सब पर विश्वास कर ಆಮೇಲೆ ನಮ್ಮ ಕಡೆ ಹೇಳ್ತಾರೆ, ತುಂಬ ಗಂಡನ ಮೇಲೆ ಪ್ರೀತಿ ಇದ್ದರೆ, ಗಂಡಂಗೆ ನಮ್ಮ ಮೇಲೆ ತುಂಬ ಜಾಸ್ತಿ ಪ್ರೀತಿ ಇದ್ದರೆ ತುಂಬ ಕಲರ್ ಬರುತ್ತೆ. ಗಂಡು ಮಕ್ಳು ಹಾಕ್ಕೊಂಡ್ರು ಅಷ್ಟೇ, ಹೆಂಡ್ತಿ ತುಂಬ ಪ್ರೀತಿ ಇದ್ದರೆ ಅವ್ರಿಗೂ ಡಾರ್ಕ್ ಬರುತ್ತೆ ಅಂತ. ಕೆಲವರು ಹೇಳ್ತಾರೆ ಈಟ್ ಬಾಡಿಯಿಂದ ಆ ಥರ ಆಗುತ್ತೆ ಅಂತ. ಏನು ಅಂತ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಸ್ವಲ್ಪ ಕತ್ಲೆ ಈವ್ನಿಂಗ್ ಎಲ್ಲ. ಸ್ವಲ್ಪ ಲೈಟೆಲ್ಲ ಎಷ್ಟು ವರ್ಷದಿಂದ ಆಗ್ತಾಯಿದ್ದೀರಾ? How many years? 2 years. ರಾಜಸ್ಥಾನ, यूपी, आगरा, उत्तर प्रदेश. UP. ನೀರು ಕುಡಿಯಮ್ಮ, ಕುಡಿ ನೀರು. ಹಾಡು ಹೇಳು. ಯೂಶ್ವಲಿ ನಾನು ಹಾಕ್ಸ್ಕೊಳ್ಳೋದು ಮೆಹಂದಿ ನೈಟ್ ಪೂರ್ತಿ ಊಟ ಎಲ್ಲ ಊಟ ಎಲ್ಲ ಆದಮೇಲೆ, ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಒಂದೇ ಸಲ ಹಾಕ್ಸ್ಕೊತಿದ್ದೆ, ಬೆಳಗ್ಗೆವರೆಗೂ ಇರೋದು. ಇದೇನೋ 2 hours ಸಾಕಂತೆ. ನೋಡೋಣ ಎಷ್ಟು ಕಲರ್ ಬರುತ್ತೆ ಅಂತ. ಲವಂಗದ ಎಣ್ಣೆ, ಮೆಹಂದಿ ಪೌಡ್ರಲ್ಲಿ ಅವರೇ ಮಾಡಿರೋದಂತೆ. ಈ ಕಡೆ ಅಲ್ಲೇ ಡ್ರೈ ಆಗ್ತಾಯಿದೆ. ತುಂಬ ಹೀಟಿದ್ರೆ ಬೇಗ ಡ್ರೈ ಆಗಿಬಿಡುತ್ತೆ. ಸುಮ್ಮನಿರೋಕ್ಕಾಗಲ್ವಮ್ಮ ಭಯ್ಯ? ಯಾಕೆ ಭಯ್ಯ? क्या हुआ? ಇದಾಗಿದೆ, ಇವ್ನು ಟಚ್ ಮಾಡಿಬಿಟ್ಟ. नहीं हमको माती टप्पा वही हुआ. ಸುಮ್ಮನೆ ಇರೋದೇ ಇಲ್ಲಮ್ಮ. राधे राधे जी. ಟಚ್ ಮಾಡ್ಬಿಟ್ಟು राधे राधे जी. ಎಲ್ಲ ಮಾಡಬಾರ್ದು. ಇಲ್ಲೂ ಬರಲ್ವಾ? ಸುಮ್ಮನಿರಪ್ಪ, ಬರಲ್ಲ ಅನ್ಸುತ್ತೆ. ಬ್ಯಾಕ್ ಸೈಡ್ ಆಗ್ತಾ ಇದ್ದಾಗ 3x4 ಒಂಚೂರು ಅವ್ರು ಅದಕ್ಕೆ ಇಟ್ಕೊಂಡಿರ್ತಾರೆ. ಒಂಚೂರು ಇದಾದರೂ ಇದಾಗುತ್ತೆ. ಕತ್ಲೆ ಇದೆ ಸ್ವಲ್ಪ. ಈವ್ನಿಂಗ್ ಆಲ್ಮೋಸ್ಟ್ 6:45 7 ಗಂಟೆ.